ರಾಮಣ್ಣ ಹಸುವಿನ ಹಟ್ಟಿಯಲ್ಲಿ ಕೆಲಸ ಮಾಡುತ್ತಾ ಇದ್ದಾನೆ. ಸೀತಾ ಮನೆಯ ಅಂಗಳದಲ್ಲಿ ಸೆಗಣಿ ನೀರು ಹಾಕಿ ಸುಂದರವಾದ ರಂಗೋಲಿ ಇಡುತ್ತಾ ಇದ್ದಾಳೆ. ಇಬ್ಬರ ಮುಖದಲ್ಲೂ ಶಾಂತತೆ ಇದೆ, ಆದರೆ ಕಣ್ಣುಗಳಲ್ಲಿ ಒಂದು ನಿಗೂಢ ದುಃಖ ಎದ್ದು ಕಾಣುತ್ತಿದೆ. ರಾಮಣ್ಣ ಹಟ್ಟಿಯಿಂದ ಬಂದು ಕೈ ತೊಳೆಯುತ್ತಾ, ಸೀತಾ, ಇವತ್ತು ಹೊಲದಲ್ಲಿ ಕಲೆ ಕೀಳೋ ಕೆಲಸ ಜಾಸ್ತಿ ಇದೆ. ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರೋದು ತಡವಾಗಬಹುದು. ಅದಕ್ಕೆ ಬುತ್ತಿ ಕಟ್ಟಿಕೊಡು. ಆಯ್ತು ರೀ, ರೊಟ್ಟಿ ಮತ್ತು ಶೇಂಗಾ ಚಟ್ನಿ ಮಾಡಿ ಬುತ್ತಿ ರೆಡಿ ಮಾಡ್ತೀನಿ. ಹೊಲದಲ್ಲಿ ಬಿಸಿಲು ಜಾಸ್ತಿ ಇರುತ್ತದೆ. ಮಧ್ಯಾಹ್ನ ಸರಿಯಾದ ಸಮಯಕ್ಕೆ ಊಟ ಮಾಡಿ. ನೀನು ಅಷ್ಟೇ ಸೀತಾ, ಮನೆ ಕೆಲಸ ಮುಗಿಸಿ ತುಂಬಾ ಸುಸ್ತಾಗಬೇಡ. ನಿನ್ನ ಮುಖ ಯಾಕೋ ಇವತ್ತು ಬಾಡಿದ ಹಾಗಿದೆ. ಅದೇನು ಇಲ್ಲ ರೀ, ದಿನ ಇರೋ ಕೆಲಸ ಅಲ್ವಾ. ನೀವು ಹುಷಾರಾಗಿ ಹೋಗಿ ಬನ್ನಿ. ರಾಮಣ್ಣ ಮತ್ತು ಸೀತಾ ದಂಪತಿಗಳು ಮದುವೆಯಾಗಿ 10 ವರ್ಷಗಳಾಗಿದ್ದವು. ಪರಸ್ಪರ ಅಪಾರ ಪ್ರೀತಿ, ಗೌರವ ಇದ್ದರೂ ಆ ಮನೆಯಲ್ಲಿ ಒಂದು ಕೊರತೆ ಇತ್ತು. ಅದೇ ಮಗುವಿನ ಭಾಗ್ಯ. ಆ ಒಂದು ಕೊರತೆಯೇ ಊರಿನ ಜನರಿಗೆ ದೊಡ್ಡ ಮಾತಿನ ವಸ್ತುವಾಗಿತ್ತು. ಊರಿನ ಮಧ್ಯದಲ್ಲಿ ಒಂದು ದೊಡ್ಡ ಬಾವಿ. ಅಲ್ಲಿ 4-5 ಹೆಂಗಸರು ಕೊಡ ಹಿಡಿದು ನೀರು ತುಂಬುತ್ತಾ ಹರಟೆ ಹೊಡೆಯುತ್ತಾ ಇದ್ದಾರೆ. ಸಾವಿತ್ರಮ್ಮ ಮತ್ತು ಕಮಲಮ್ಮ ಅಲ್ಲಿ ಪ್ರಮುಖರು. ಸೀತಾ ತಲೆಯ ಮೇಲೆ ಖಾಲಿ ಕೊಡ ಇಟ್ಟುಕೊಂಡು ಬಾವಿಯ ಕಡೆಗೆ ಬರುತ್ತಾಳೆ. ಅವರನ್ನು ನೋಡುತ್ತಿದ್ದಂತೆ ಸಾವಿತ್ರಮ್ಮ ತನ್ನ ಪಕ್ಕದ ಕಮಲಮ್ಮನಿಗೆ ಮೊನಕೈಯಿಂದ ಮುಟ್ಟಿ ಸನ್ನೆ ಮಾಡುತ್ತಾಳೆ. ಎಲ್ಲರ ಮುಖದಲ್ಲೂ ವ್ಯಂಗ್ಯವಾದ ನಗು ಮೂಡುತ್ತದೆ. ಏನೇ ಕಮಲಮ್ಮ, ಇವತ್ತು ಬೆಳಿಗ್ಗೆನೆ ಯಾರ ಮುಖ ನೋಡಿ ಎದ್ದೇನೋ ಏನು. ದಾರಿಯಲ್ಲಿ ಹೋಗುವಾಗ ಶಕುನ ಚೆನ್ನಾಗಿರಬೇಕು ಅಂತೀವಿ, ಆದ್ರೆ ಕೆಲವರ ಮುಖ ನೋಡಿದ್ರೇನೆ ಇಡೀ ದಿನ ಹಾಳಾಗುತ್ತದೆ. ಹೌದು ಸಾವಿತ್ರಕ್ಕ, ಮದುವೆಯಾಗಿ 10 ವರ್ಷ ಕಳೆದರೂ ಆ ಮನೆಯಲ್ಲಿ ಇನ್ನೂ ಒಂದು ಮಗುವಿನ ಹಲುವಿಲ್ಲ, ಸದ್ದಿಲ್ಲ. ಬಂಜಿ ಮುಖ ನೋಡಿ ದಿನ ಶುರು ಮಾಡಿದ್ರೆ ನಮ್ಮ ಮನೆಯವರಿಗೂ ಹೊಲದಲ್ಲಿ ನಷ್ಟ ಆಗುತ್ತದೆ. ಸೀತಾ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತಾ ಕೊಡವನ್ನು ಕೆಳಗಿಟ್ಟು ಕಣ್ಣೀರು ಒರೆಸಿಕೊಳ್ಳುತ್ತಾ, ಸಾವಿತ್ರಕ್ಕ, ಕಮಲಕ್ಕ, ನಾನೇನು ನಿಮಗೆ ದ್ರೋಹ ಮಾಡಿದ್ದೀನಿ ಅಂತ ದಿನ ನನ್ನನ್ನು ಹೀಗೆ ಚುಚ್ಚಿ ಮಾತಾಡುತ್ತೀರಾ? ಮಗು ಆಗುವುದು ಬಿಡುವುದು ಆ ದೇವಸ್ಥಾನದ ದೇವರ ಕೈಯಲ್ಲಿದೆ. ನನ್ನ ಅನೆಬರ ಹಾಗಿದೆ, ಅದಕ್ಕೆ ನಾನೇನು ಮಾಡಲಿ? ಹೋ, ನಿನ್ಗೆ ಎದುರು ಮಾತು ಬೇರೆ ಬರುತ್ತಾ? ನಿನ್ನ ಅನೆಬರ ಹಾಗಿದೆ ಅಂತ ನಮ್ಗ್ಯಾಕೆ ದಿನ ಅಪಶಕುನ್ ತರ್ತೀಯ? ಮುಂದಿನ ವಾರ ಬರು ಮಾರಮ್ಮನ ಹಬ್ಬಕ್ಕೆ ಇಡೀ ಊರಿನ ಮುತ್ತೈದೆಯರು ದೇವಸ್ಥಾನದಲ್ಲಿ ಆರತಿ ಎತ್ತಬೇಕು. ಆದ್ರೆ ಊರಿನ ಹಿರಿಯರು ನಿರ್ಧಾರ ಮಾಡಿದ್ದಾರೆ, ನಿನ್ನ ಕೈಯಿಂದ ಆರತಿ ಎತ್ತಿದ್ರೆ ಊರಿಗೆ ಮಳೆ ಬೆಳೆ ಬರಲ್ಲ ಅಂತ. ನೀನು ಹಬ್ಬಕ್ಕೆ ಬರಬೇಡ, ನೆನಪಿರಲಿ. ಸೀತಾ ತುಂಬಿದ ಕೊಡವನ್ನು ಆಗಿ ಬಿಟ್ಟು ಮುಖ ಮುಚ್ಚಿಕೊಂಡು ಜೋರಾಗಿ ಅಳುತ್ತಾ ಮನೆ ಕಡೆ ಓಡುತ್ತಾಳೆ. ಸಂಜೆಯಾಗಿ ಕತ್ತಲಾಗುತ್ತದೆ. ರಾಮಣ್ಣ ಹೊಲದ ಕೆಲಸ ಮುಗಿಸಿ ದಣಿದು ಮನೆಗೆ ಬರುತ್ತಾನೆ. ಮನೆಯಲ್ಲಿ ದೀಪ ಹಚ್ಚಿಲ್ಲ, ಸಂಪೂರ್ಣ ಮೌನ ಆವರಿಸಿದೆ. ರಾಮಣ್ಣ ಗಾಬರಿಯಿಂದ ಲೈಟ್ ಆನ್ ಮಾಡಿ ಮನೆಯ ಮೂಲೆಯಲ್ಲಿ ಸೀತಾ ಮೊನಕಾಲಿಗೆ ಮುಖ ಮುಚ್ಚಿಕೊಂಡು ಅಳುತ್ತಿರುವುದು ಕಾಣಿಸುತ್ತದೆ. ರಾಮಣ್ಣ ಆತಂಕದಿಂದ ಓಡಿ ಹೋಗಿ ಸೀತಲ ಹೆಗಲ ಮೇಲೆ ಕೈ ಇಟ್ಟು, ಸೀತಾ, ಏನಾಯಿತು ಸೀತಾ? ಯಾಕೆ ಕತ್ತಲಲ್ಲಿ ಕೂತಿದ್ದೀಯಾ? ಇನ್ನು ದೀಪಾನೂ ಹಚ್ಚಿಲ್ಲ, ಅಡುಗೇನು ಮಾಡಿಲ್ಲ, ಹುಷಾರಿಲ್ವ ನಿನ್ಗೆ? ರೀ, ನನಗೆ ಈ ಬದುಕು ಸಾಕು ಅನಿಸ್ತಾ ಇದೆ. ನಾನು ಸತ್ತು ಹೋದ್ರೇನೆ ಎಲ್ಲರಿಗೂ ನೆಮ್ಮದಿ. ಊರಿನ ಜನ ದಿನ ಬೆಳಗಾದ್ರೆ ಸಾಕು ನನ್ನನ್ನು ಬಂಜೆ ಅಪಶಕುನ ಅಂತ ಕರೀತಾರೆ. ಮುಂದಿನ ವಾರ ಬರೋ ಹಬ್ಬಕ್ಕೆ ನನ್ನನ್ನು ದೇವಸ್ಥಾನಕ್ಕೆ ಬರಬೇಡ ಅಂತಿದ್ದಾರೆ. ನನ್ನ ಕೈಯಿಂದ ಆರತಿ ಎತ್ತಿದ್ರೆ ಊರಿಗೆ ಕೆಡುಕಾಗುತ್ತದೆ ಅಂತೆ. ನಾನೇನು ಅಷ್ಟು ದೊಡ್ಡ ಪಾಪ ಮಾಡಿದ್ದೀನಾ? ಸೀತಾ, ದಯವಿಟ್ಟು ಅಂತಹ ಮಾತುಗಳನ್ನು ಆಡಬೇಡ. ನಿನ್ನ ನೋವು ನನಗೂ ಅರ್ಥ ಆಗುತ್ತದೆ. ಲೋಕವೇ ಆಗಿದೆ. ಕಣ್ಣೀರು ಹಾಕುವವರನ್ನು ನೋಡಿ ನಗುತ್ತದೆ. ಊರವರ ಬಾಯಿಗೆ ಬೀಗ ಹಾಕಲು ನಮ್ಮಿಂದ ಸಾಧ್ಯವಿಲ್ಲ. ಆದರೆ ಆ ಪರಶಿವನಿದ್ದಾನೆ, ಅವನು ಎಲ್ಲವನ್ನು ನೋಡುತ್ತಾನೆ. ನಡೆ, ಇವತ್ತೇ ನಾವು ಊರ ಹೊರಗಿರುವ ಅಲೆಯ ಶಿವ ದೇವಸ್ಥಾನಕ್ಕೆ ಹೋಗೋಣ. ನಮ್ಮ ಕಷ್ಟ ಆ ಈಶ್ವರನಿಗಾದರೂ ಅರ್ಥವಾಗಲಿ. ಊರ ಹೊರಗಿನ ನಿರ್ಜನ ಬೆಟ್ಟದ ಮೇಲಿರುವ ಪುರಾತನ ಶಿವನ ದೇವಾಲಯ. ಸುತ್ತಲೂ ಗಾಢ ಅಂಧಾಕಾರ. ಜೋರಾದ ಗಾಳಿ ಬೀಸುತ್ತಿದೆ. ದೇವಸ್ಥಾನದಲ್ಲಿ ಸಣ್ಣ ದೀಪ ಉರಿಯುತ್ತಿದೆ. ವೃದ್ಧ ಪೂಜಾರಿಯವರು ಗಂಟೆ ಬಾರಿಸಿ ಪೂಜೆ ಮುಗಿಸುತ್ತಿದ್ದಾರೆ. ರಾಮಣ್ಣ ಮತ್ತು ಸೀತಾ ಒಳಗೆ ಬರುತ್ತಾರೆ. ಸೀತಾ ಶಿವಲಿಂಗದ ಮುಂದೆ ಮಂಡಿಯೂರಿ 2 ಕೈ ಮುಗಿದು ಕಣ್ಣೀರು ಹಾಕುತ್ತಾ ಪ್ರಾರ್ಥನೆ ಮಾಡುತ್ತಾಳೆ. ಹೇ ಶಿವನೇ, ಈ ಜಗತ್ತಿನಲ್ಲಿ ಕಲ್ಲು ಮುಳ್ಳುಗಳಿಗೂ ಒಂದು ಸ್ಥಾನವಿದೆ. ಆದರೆ ಈ ಸೀತಳಿಗೆ ಮಾತ್ರ ತಾಯಿಯಾಗೋ ಭಾಗ್ಯವೇ ಇಲ್ಲವೇ? ಜನರ ನಿಂದನೆ, ಅವರ ಮಾತು
ತಾಳುವ ಶಕ್ತಿ ನನಗಿಲ್ಲ ತಂದೆ. ನನ್ನ ಒಡಲನ್ನು ತುಂಬಿಸು, ಇಲ್ಲವೇ ನನ್ನ ಪ್ರಾಣ ತಗೋ. ನಿನ್ನ ದಯೆ ನಮ್ಮ ಮೇಲಿಲ್ಲವ ಪ್ರಭು? ಹೌದು ಈಶ್ವರ, ನನ್ನ ಹೆಂಡತಿ ದಿನ ನರಕ ಯಾತನೆ ಅನುಭವಿಸುತ್ತಾ ಇದ್ದಾಳೆ. ನಮಗೆ ನ್ಯಾಯ ಕೊಡು ತಂದೆ. ಸೀತಾ ಕಣ್ಣು ಮುಚ್ಚಿ ಪ್ರಾರ್ಥಿಸುತ್ತಿರುವಾಗ ಶಿವಲಿಂಗದ ಮೇಲಿದ್ದ ಬಿಳಿಯ ಹೂವು ಮತ್ತು ಬಿಲ್ಪತ್ರೆ ನಿಧಾನವಾಗಿ ಜಾರಿ ಸೀತಲ ಸೆರಗಿನ ಮೇಲೆ ಬೀಳುತ್ತದೆ. ದೇವಸ್ಥಾನದ ಹಳೆಯ ಹಿತ್ತಾಳೆ ಗಂಟೆ ಗಾಳಿ ಇಲ್ಲದಿದ್ದರೂ ತಾನಾಗಿಯೇ ಒಮ್ಮೆಲೆ ಟನ್ ಎಂದು ಜೋರಾಗಿ ಶಬ್ದ ಬರುತ್ತದೆ. ದೀಪದ ಬೆಳಕು ಪ್ರಕಾಶಮಾನವಾಗುತ್ತದೆ. ಪೂಜಾರಿ ಆಶ್ಚರ್ಯ ಮತ್ತು ಆನಂದದಿಂದ ಪ್ರಸಾದ ಹಿಡಿದು ಬಂದು, ಸೀತಮ್ಮ, ಕಣ್ಣೀರು ಒರೆಸ್ಕೋ ತಾಯಿ. ಇಲ್ನೋಡು, ಮಹಾದೇವನೇ ನಿನ್ನ ಪ್ರಾರ್ಥನೆಗೆ ಉಳಿದಿದ್ದಾನೆ. 10 ವರ್ಷಗಳು ನಿನ್ನ ನಿಷ್ಕಲ್ಮಶ ಭಕ್ತಿ ಮತ್ತು ತಾಳ್ಮೆಗೆ ಇಂದು ಫಲ ಸಿಕ್ಕಿದೆ. ಈಶ್ವರನ ಅನುಗ್ರಹ ನಿನ್ನ ಮೇಲಿದೆ. ಶೀಘ್ರದಲ್ಲಿ ನಿನ್ನ ಮನೆಗೆ ವಂಶೋದ್ಧಾರಕ ಬರುತ್ತಾನೆ. ನಂಬಿಕೆ ಇಡು. ದಿನಗಳು ಉರುಳುತ್ತವೆ. ಅಲ್ಲಿ ಮಳೆಗಾಲ ಮುಗಿದು ಚಳಿಗಾಲ ಆರಂಭವಾಗುತ್ತದೆ. ಸೀತಲ ಮುಖದಲ್ಲಿ ಈಗ ಗರ್ಭಿಣಿಯ ಕಲೆ ಮತ್ತು ದೈವಿಕ ನಗು ಇದೆ. ರಾಮನ ಸೀತಲನ್ನು ಅತ್ಯಂತ ಜಾಗೃತೆಯಿಂದ ನೋಡಿಕೊಳ್ಳುತ್ತಾನೆ. ಅವಳಿಗೆ ಇಷ್ಟವಾದ ಹಣ್ಣುಗಳನ್ನು ತಂದುಕೊಡುತ್ತಾನೆ. ಸೀತಾ ಅಂಗಳದಲ್ಲಿ ಕುಳಿತು ಸಣ್ಣ ಸಣ್ಣ ಮಗುವಿಗೆ ಬಟ್ಟೆಯನ್ನು ಹೊಲಿಯುತ್ತಾ ಇದ್ದಾಳೆ. ಸಾವಿತ್ರಮ್ಮ ರಸ್ತೆಯಲ್ಲಿ ಕಮಲ ಜೊತೆ ಹೋಗುತ್ತಾ ಅಸೂಯೆ ಮತ್ತು ಆಶ್ಚರ್ಯದಿಂದ, ನೋಡಿದ್ಯ ಕಮಲ, ಇವಳು ನಿಜವಾಗಿಯೂ ಗರ್ಭಿಣಿ ಆಗಿದ್ದಾಳೆ. 10 ವರ್ಷ ಇಲ್ಲದ್ದು ಈಗ ಹೆಂಗಾಯಿತು? ದೇವಸ್ಥಾನದಲ್ಲಿ ಏನೋ ಪವಾಡ ಆಯ್ತು ಅಂತ ಊರಿನವರೆಲ್ಲ ಮಾತಾಡುತ್ತಾ ಇದ್ದಾರೆ. ಹೌದು ಸಾವಿತ್ರಕ್ಕ, ದೇವರ ಕರುಣೆ ಅಂದ್ರೆ ಇದೇ ಇರ್ಬೇಕು. ನಾವು ಅಷ್ಟೊಂದು ಮಾತಾಡಿದ್ರು ಅವಳು ನಮ್ಮ ಮೇಲೆ ಸಿಟ್ಟಾಗದೆ ಸೌಮ್ಯವಾಗಿಯೇ ಇದ್ದಾಳೆ. ಸೀತಾ ಅವರ ಮಾತುಗಳನ್ನು ಕೇಳಿಸಿಕೊಂಡರೂ ಈ ಬಾರಿ ಅವಳ ಮುಖದಲ್ಲಿ ದುಃಖವಿರಲಿಲ್ಲ. ಅವಳು ತನ್ನ ಹೊಟ್ಟೆಯ ಮೇಲೆ ಕೈ ಇಟ್ಟುಕೊಂಡು ದೇವರಿಗೆ ಮನಸ್ಸಿನಲ್ಲೇ ಧನ್ಯವಾದವನ್ನು ಹೇಳುತ್ತಾಳೆ. ಒಂದು ಶುಭ ಮುಂಜಾನೆ. ರಾಮನ ಮನೆಯ ಮುಂದೆ ಊರಿನ ಜನರೆಲ್ಲ ಸೇರಿದ್ದಾರೆ. ಮನೆಯ ಒಳಗಿನಿಂದ ಮಗುವಿನ ಜೋರಾದ ಅಳು ಶಬ್ದ ಕೇಳಿಸುತ್ತದೆ. ಮನೆಯ ವಯಸ್ಸಾದ ದಾದಿ ಮುಖದಲ್ಲಿ ನಗು ಹೊತ್ತು ಹೊರಗೆ ಬರುತ್ತಾಳೆ. ರಾಮಣ್ಣ ಕೈ ಮುಗಿದು ಕಾಯುತ್ತಾ ಇದ್ದಾನೆ. ರಾಮಣ್ಣ, ಶುಭ ಸುದ್ದಿ. ನಿನ್ನ ಮನೆತನ ಬೆಳಗಾಗಲು ಚಂದಮಾಮನಂತಹ ಸುಂದರವಾದ ಗಂಡು ಮಗು ಹುಟ್ಟಿದ್ದಾನೆ. ಸೀತಾ ಮತ್ತು ಮಗು ಇಬ್ಬರು ಕ್ಷೇಮವಾಗಿದ್ದಾರೆ. ರಾಮಣ್ಣ ಸಂತೋಷದಿಂದ ಕೈ ಮುಗಿಯುತ್ತಾ, ಹೇ ಈಶ್ವರ, ನಿನ್ನ ಕರುಣಿಗೆ ಕೋಟಿ ನಮನಗಳು. ನನ್ನ ಸೀತಲ 10 ವರ್ಷಗಳ ಕಣ್ಣೀರು ಇವತ್ತಿಗೆ ಕೊನೆ ಆಯಿತು. ಮಗುವಿನ ನಾಮಕರಣ ಸಂಭ್ರಮ. ಮನೆಗೆ ತೋರಣ ಕಟ್ಟಲಾಗಿದೆ. ಊರಿನ ಹಿರಿಯ ಅಜ್ಜ ಸಾವಿತ್ರಮ್ಮ ಮತ್ತು ಕಮಲಮ್ಮ ಒಳಗೆ ಬರುತ್ತಾರೆ. ಸೀತಾ ಹಸಿರು ರೇಷ್ಮೆ ಸೀರೆಯಲ್ಲಿ ಮಗುವನ್ನು ಎತ್ತಿಕೊಂಡು ತೊಟ್ಟಿಲ ಬಳಿ ನಿಂತಿದ್ದಾಳೆ. ರಾಮಣ್ಣ, ಸೀತಮ್ಮ, ಇವತ್ತು ನಿಮ್ಮನ್ನು ನೋಡಿ ಊರಿನ ಜನರಿಗೆ ತುಂಬಾನೇ ಹೆಮ್ಮೆಯಾಗುತ್ತಿದೆ. ನಿಮ್ಮ ತಾಳ್ಮೆ ಮತ್ತು ಭಕ್ತಿಗೆ ಕೊನೆಗೂ ಆ ಭಗವಂತ ಉಳಿದಿದ್ದಾನೆ. ಸಾವಿತ್ರಮ್ಮ ತಲೆ ತಗ್ಗಿಸಿ ತೀವ್ರ ಅಪರಾಧಿ ಪ್ರಜ್ಞೆಯಿಂದ ಸೀತಾಳ ಹತ್ತಿರ ಬಂದು ಕಣ್ಣೀರು ಹಾಕುತ್ತಾ ಕೈ ಜೋಡಿಸಿ, ಸೀತಮ್ಮ, ನನ್ನನ್ನು ಕ್ಷಮಿಸಿಬಿಡು. ನಿನ್ನ ಮನಸ್ಸಿಗೆ ದಿನ ವ್ಯಂಗ್ಯವಾಗಿ ಮಾತನಾಡಿ ನೋವು ಕೊಟ್ಟು ನಾನು ದೊಡ್ಡ ಪಾಪ ಮಾಡಿದೆ. ದೇವರ ಕರುಣೆ ಮತ್ತು ಶಕ್ತಿ ಮುಂದೆ ಜನರ ಕಠೋರ ಮಾತುಗಳು ಸೋತು ಹೋದವು ಅಂತ ಇವತ್ತು ನನಗೆ ಅರ್ಥವಾಯಿತು. ನನ್ನ ತಪ್ಪುಗಳನ್ನೆಲ್ಲ ಮರೆತು ಈ ಮಗುವನ್ನು ಒಮ್ಮೆ ಎತ್ತಿಕೊಳ್ಳಲು ಕೊಡುತ್ತೀಯ ತಾಯಿ? ಸೀತಾ ಸೌಮ್ಯವಾಗಿ ನಗುತ್ತಾ ಮಗುವನ್ನು ಸಾವಿತ್ರಮ್ಮನ ಕೈಗೆ ಕೊಡುತ್ತಾ, ಸಾವಿತ್ರಕ್ಕ, ಹಳೆಯ ದಿನಗಳನ್ನು ಮರೆತು ಬಿಡಿ. ಅಂದು ನೀವು ಆಡಿದ ಮಾತುಗಳೇ ನನಗೆ ದೇವರನ್ನು ಇನ್ನೂ ಗಟ್ಟಿಯಾಗಿ ನಂಬುವಂತೆ ಮಾಡಿತ್ತು. ನಿನ್ನೆಯ ದುಃಖ ಇವತ್ತಿನ ಈ ಮಗುವಿನ ನಗುವಿನೊಂದಿಗೆ ಮರೆತು ಹೋಗಲಿ. ಎಲ್ಲವೂ ಆ ದೇವರ ಆಶೀರ್ವಾದ. ನಿಮ್ಮ ಆಶೀರ್ವಾದ ಈ ಮಗುವಿನ ಮೇಲಿರಲಿ. ಹೌದು, ತಾಳ್ಮೆ ಮತ್ತು ನಂಬಿಕೆ ಇದ್ದರೆ ಕಾಲ ಎಲ್ಲದಕ್ಕೂ ಉತ್ತರ ನೀಡುತ್ತದೆ. ಜನರ ನಿಂದನೆಗೆ ಕುಗ್ಗದೆ ಭಗವಂತನನ್ನು ನಂಬಿದ ಸೀತಲ ಬಾಲ್ನಲ್ಲಿ ಕೊನೆಗೂ ಬೆಳಕು ಮೂಡಿತು.